ಸರ್ವಮಂಗಲಮಾಂಗಲ್ಯೆ ಶಿವೆ ಸರ್ವಾರ್ಥಸಾಧಿಕೆ ಶರಣ್ಯೆ ತ್ರಯಂಬಕೆ ಗೌರಿ ನಾರಾಯಣೇ ನಮೋಸ್ತುತೆ. ಕಲ್ಯಾಣಾದ್ಭುತಗಾತ್ರಾಯ ಕಾಮಿತಾರ್ಥಪ್ರದಾಯನೆ ಶ್ರೀಮದ್ವೆಂಕಟನಾಥಾಯ ಶ್ರೀನಿವಾಸಾಯ ಮಂಗಲಂ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಆತ್ಮೀಯ ಮಿಥುನ ರಾಶಿಯ ವೀಕ್ಷಕ ಬಂಧು ಮಿತ್ರರಿಗೆ ಯುಗಾದಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಈ ವರ್ಷ ನಿಮಗೆ ಭಾಗ್ಯದಾತಂಥ ಶನಿ ಮಹಾತ್ಮರು 10ನೇ ದಶಮ ಸ್ಥಾನವಾದಂತಹ ಉದ್ಯೋಗ ಸ್ಥಾನವಾದಂತಹ ಒಂದು ಮೀನರಾಶಿಗೆ ತಾಮ್ರಪಾದ ಬಂದರೆ ಸಾಕಷ್ಟು ಧನಲಾಭ ನೀಡುತ್ತಾರೆ. ತಾಮ್ರಪಾದದಿಂದ ಶನಿ ಮಹಾತ್ಮರು ನಿಮ್ಮ ಒಂದು 10ನೇ ಸ್ಥಾನಕ್ಕೆ ಬರೋದ್ರಿಂದ ನಿಮ್ಮ ಉದ್ಯೋಗದಲ್ಲಿ ಪ್ರಮೋಷನ್ ಆಗ್ತದೆ, ಪ್ರಗತಿ ಆಗ್ತದೆ, ಸಾಕಷ್ಟು ಧನಲಾಭವನ್ನು ನೀವು ಮಾಡ್ತೀರಿ. ಷೇರ್ ಪೇಟೆಯಲ್ಲಿ ಕೂಡ ನಿಮಗೆ ಯಶಸ್ಸು ಸಿಗುತ್ತದೆ. ಹಾಗೂ ದಿನಾಂಕ 14/5/2025 ಗುರುಗ್ರಹವು ಶುಭಕರವಾದಂತಹ ಸುವರ್ಣ ಅಂದರೆ ಬಂಗಾರದ ಪಾದದಿಂದ ನಿಮ್ಮ ರಾಶಿಗೆ ಪ್ರವೇಶ ಮಾಡೋದ್ರಿಂದ ನಿಮಗೆ ಸಾಕಷ್ಟು ಶುಭ ಫಲಗಳು ಇರುತ್ತವೆ. ಹಾಗೂ ದಿನಾಂಕ 18/10/2025 ಗುರುಗ್ರಹವು ಮತ್ತು ನಿಮ್ಮ ಧನಸ್ಥಾನ ಹಾಗೂ ಕುಟುಂಬ ಸ್ಥಾನವಾದಂಥ ಕರ್ಕಾಟಕ ರಾಶಿಗೆ ಪ್ರವೇಶ ಮಾಡಿ ಗುರು ಕರ್ಕರಾಶಿಯ ಉಚ್ಚ ಸ್ಥಾನಾಧಿಪತಿ ಆಗಿರುವುದರಿಂದ ನಿಮಗೆ ಸಾಕಷ್ಟು ಧನಲಾಭ ಆಗುತ್ತದೆ, ಕುಟುಂಬದಲ್ಲಿ ನೆಮ್ಮದಿ ಇರುತ್ತದೆ, ಮನೆಯಲ್ಲಿ ಶುಭ ಕಾರ್ಯಗಳು ಕೂಡ ನಡೆಯುತ್ತವೆ. ಹಾಗೂ ನಿಮ್ಮ ಉದ್ಯೋಗ, ವ್ಯಾಪಾರ, ವ್ಯವಸಾಯ ಇತ್ಯಾದಿ ಕಾರ್ಯಗಳಲ್ಲಿ ಕೂಡ ನಿಮಗೆ ದೇವರು ಸಾಕಷ್ಟು ಧನಲಾಭ ನೀಡುತ್ತಾರೆ. ಮತ್ತು ದಿನಾಂಕ 19/5/2025 ರಾಹುಗ್ರಹ 10ನೇ ಸ್ಥಾನವಾದ ಮೀನರಾಶಿಯಿಂದ 9ನೇ ಭಾಗ್ಯಸ್ಥಾನವಾದಂಥ ಒಂದು ಕುಂಭರಾಶಿಗೆ ರಾಹುಗ್ರಹ ಒಂದು ಪ್ರವೇಶ ಮಾಡ್ತಾರೆ. ಅದೇ ರೀತಿ ತೃತೀಯ ಸ್ಥಾನ ಅಂದರೆ ಕನ್ಯಾ ರಾಶಿಯಿಂದ ಸಿಂಹರಾಶಿಗೆ ತೃತೀಯ ಸ್ಥಾನಕ್ಕೆ ಒಂದು ಕೇತುಗ್ರಹ ಬರೋದ್ರಿಂದ ನಿಮಗೆ ಸಾಕಷ್ಟು ಧನಲಾಭ ಆಗ್ತದೆ. ನಿಮ್ಮ ಒಂದು ಆಧ್ಯಾತ್ಮ ಶಕ್ತಿಯು ಕೂಡ ಹೆಚ್ಚುತ್ತದೆ ಅಂತಂದು ನಾನು ನಿಮಗೆ ತಿಳಿಸಲು ಸಂತೋಷ ಪಡ್ತೇನೆ. ಕಾರಣ ಎಲ್ಲರಿಗೂ ಶುಭವಾಗಲಿ ಅಂತೇಳಿ ಆ ಭಗವಂತನಲ್ಲಿ ಪ್ರಾರ್ಥನೆ ಮಾಡ್ತೇನೆ. ಸರ್ವೇ ಜನಾಃ ಸುಖಿನೋ ಭವಂತು, ಸಮಸ್ತ ಸನ್ಮಂಗಲಾನಿ ಭವಂತು.